ಹರಿಹರ ನಗರಸಭೆ ವ್ಯಾಪ್ತಿಯಲ್ಲಿರುವ ಹಳೆಯ ಶುದ್ಧ ಕುಡಿಯುವ ನೀರಿನ ಘಟಕವು ಸ್ಥಗಿತಗೊಂಡು ಸುಮಾರು 3-4 ವರ್ಷಗಳೇ ಕಳೆದಿದ್ರೂ ಅಲ್ಲಿನ ಬೆಲೆ ಬಾಳುವ ಯಂತ್ರೋಪಕರಣಗಳು ಹಾಗೂ ಟ್ರಾನ್ಸ್ಫಾರ್ಮರ್ ಟಿಸಿಗಳನ್ನು ಹಾಗೆಯೇ ಬಿಟ್ಟಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ. ಇತ್ತೀಚೆಗಷ್ಟೇ ಕಳ್ಳರು ಈ ಯಂತ್ರಗಳನ್ನು ಕದಿಯಲು ಯತ್ನಿಸಿ ಸಿಕ್ಕಿಬಿದ್ದಿರುವುದು ಇಲ್ಲಿನ ಭದ್ರತಾ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಬೇಸರ ಮೂಡಿಸಿದೆ. ನೂತನ ಘಟಕದ ಆವರಣ ಸ್ವಚ್ಛವಾಗಿದ್ದರೂ ಹಳೆಯ ಘಟಕದ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಕಿಡಿಗೇಡಿಗಳು ಕುಡಿದು ಬಿಸಾಡಿದ ಮದ್ಯದ ಬಾಟಲಿಗಳು ಹಾಗೂ ಸಿಗರೇಟ್ ಪ್ಯಾಕೆಟ್ಗಳು ಎಲ್ಲೆಂದರಲ್ಲಿ ಬಿದ್ದಿರುವುದರಿಂದ ಪೌರ ಕಾರ್ಮಿಕರು ಮತ್ತು ನಾಗರಿಕರು ನೆಮ್ಮದಿಯಿಂದ ಓಡಾಡಲು ಸಾಧ್ಯವಾಗದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಘನತ್ಯಾಜ್ಯ ವಿಲೇವಾರಿ ಕೇಂದ್ರದಲ್ಲಿ ದಿನನಿತ್ಯ ಕಸ ಸಂಗ್ರಹಿಸಬೇಕಾದ ಮಿನಿ ಟಾಟಾ ಎಸ್ ಟ್ರ್ಯಾಕ್ಟರ್ಗಳು ಹಾಗೂ ಜೆಸಿಬಿ ವಾಹನಗಳು ಯಾವುದೇ ಬಳಕೆ ಇಲ್ಲದೆ ಮೂಲೆ ಸೇರಿ ಜಂಗು ಹಿಡಿಯುತ್ತಿದ್ದು, ಈ ನಿರುಪಯುಕ್ತ ವಾಹನಗಳನ್ನು ತಕ್ಷಣವೇ ಟೆಂಡರ್ ಕರೆದು ಗುಜರಿಗೆ ಹಾಕಿದ್ರೆ ಬರುವ ಆದಾಯದಲ್ಲಿ ಹೊಸದಾಗಿ 10 ವಾಹನಗಳನ್ನು ಖರೀದಿಸಿ ಹರಿಹರ ನಗರವನ್ನ ಮತ್ತಷ್ಟು ಸುಂದರ ಹಾಗೂ ಸ್ವಚ್ಛಗೊಳಿಸಲು ಸಾಧ್ಯವಿದೆ ಎಂಬುದು ನಾಗರಿಕರ ನೇರ ಸದಾಶಯವಾಗಿದೆ. ಮತ್ತೊಂದೆಡೆ ಹರಿಹರ ನಗರಸಭೆಯು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯಲ್ಲಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗುತ್ತಿದ್ದು, ಸರ್ವರ್ ಇಲ್ಲ, ಎಸ್ಐಆರ್ ಡ್ಯೂಟಿ ಇದೆ, ಬಿಎಲ್ಒ ಕೆಲಸವಿದೆ ಎಂಬ ನಾನಾ ಸಬೂಬುಗಳನ್ನು ನೀಡುತ್ತಾ ಅಧಿಕಾರಿಗಳು ತಮ್ಮ ಆಸನಗಳಲ್ಲಿ ಇರದೇ ಇರುವುದು ನಿತ್ಯ ಕಚೇರಿಗೆ ಅಲಿಯುವ ಸಾರ್ವಜನಿಕರನ್ನ ಹೈರಾಣಾಗಿಸಿದೆ. ಈ ಹಿಂದೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಗರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಭರವಸೆ ನೀಡಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಬರುವಂತಾಗಿರುವುದರಿಂದ ಅಧಿಕಾರಿಗಳಲ್ಲಿ ಯಾವುದೇ ಕಟ್ಟುನಿಟ್ಟಿನ ಭಯವಿಲ್ಲದಂತಾಗಿದೆ. ಆದ್ರಿಂದ ದಾವಣಗೆರೆ ಜಿಲ್ಲಾ ಕೇಂದ್ರಕ್ಕೆ ಅತ್ಯಂತ ಹತ್ತಿರದಲ್ಲಿರುವ ಹರಿಹರ ನಗರವನ್ನು ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಪರಿವರ್ತಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಹಳೆಯ ನೀರಿನ ಘಟಕದ ಸುತ್ತಮುತ್ತಲಿನ ಆವರಣವನ್ನು ಈಗಿನಿಂದಲೇ ಸ್ವಚ್ಛಗೊಳಿಸಲು ಹಾಗೂ ಅಲ್ಲಿ ಹಾಳಾಗಿ ಬಿದ್ದಿರುವ ಯಂತ್ರೋಪಕರಣಗಳು ಮತ್ತು ಟಿಸಿಗಳನ್ನು ತುರ್ತಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸೂಚಿಸಬೇಕು. ಹಾಗೆಯೇ ಮೂಲೆ ಸೇರಿ ನಿಂತಿರುವ ಹಳೆಯ ವಾಹನಗಳನ್ನು ಟೆಂಡರ್ ಪ್ರಕ್ರಿಯೆಯ ಮೂಲಕ ವಿಲೇವಾರಿ ಮಾಡಿ ಆ ಹಣದಲ್ಲಿ ನಗರಸಭೆಗೆ ಇನ್ನೂ ಹೆಚ್ಚಿನ ಕಸ ವಿಲೇವಾರಿ ವಾಹನಗಳನ್ನು ಒದಗಿಸಬೇಕು ಎಂದು ಸಾರ್ವಜನಿಕರ ಪರವಾಗಿ ನಮ್ಮ ಸುದ್ದಿವಾಹಿನಿಯು ಜಿಲ್ಲಾಡಳಿತಕ್ಕೆ ವಿನಂತಿಸಿಕೊಳ್ಳುತ್ತದೆ. ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ನೂತನವಾಗಿ ಕಟ್ಟಡವಾಗಿರುವಂಥ ಕಟ್ಟಡಗಳನ್ನು ನೋಡಿ ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇದು ಸಾಕ್ಷಿ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ನೋಡಿ ಯಾವ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೆಟ್ಟ ಮಿಷಿನ್ಗಳು, ಕೊಳಕು ತುಂಬಿರೋ ಸ್ಥಳಗಳು, ಸ್ವಚ್ಛತೆ ಇಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎಷ್ಟು ಟ್ರ್ಯಾಕ್ಟರ್ಗಳು, ಗಾಡಿಗಳು ಸ್ಕ್ರಾಪಿಗೆ ನಿಂತಿದೆ ನೋಡಿ. ಎಷ್ಟು ಟ್ರಾಲಿಗಳು, ಟ್ಯಾಂಕರ್ಗಳು ನಿಂತಿದ್ದಾವು. ಇವೆಲ್ಲ ಸ್ಕ್ರಾಪು.
ಇವು ಬಾನುಗಳವು. ಅಲ್ಲಿ ನೋಡಲ್ಲಿ ಕತ್ರಿ ಇವು ಸ್ವಾಮಿ. ಬಾಡಿ ಟ್ಯಾಕ್ಟ್ರಿ ಬಾಡಿ ಎಲ್ಲ ಇದೆ. ಎಲ್ಲೆಂದರಲ್ಲಿ ಗಾಡಿಗಳು, ಜಂಗು ತಿಂದು ನಿಂತಿರುವ ಗಾಡಿಗಳು. ಇವನ್ನ ಸ್ಕ್ರಾಪಿಗೆ ಹಾಕಿದರೆ ಬೇಕಾದಷ್ಟು ದುಡ್ಡು ಅನುದಾನ ಮತ್ತು ಹೊಸ ಗಾಡಿಗಳು ಬರ್ತವೆ. ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ವಾಟರ್ ಸಪ್ಲೈಗೆ ಬಂದು ಇಲ್ಲಿ ವಾತಾವರಣ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಇದು ಕೂಡ ಸ್ಕ್ರಾಪ್ ಟ್ರಾಲಿ. ಇಷ್ಟೆಲ್ಲ ಸರ್ಕಾರಿ ಆಸ್ತಿಯನ್ನು ಹಾಳಾಗ್ಲಿಕ್ಕೆ ಬಿಟ್ಟಿದ್ದಾರಲ್ಲ ಅಧಿಕಾರಿಗಳು. ಯಾಕೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾಯಿಲ್ಲ.